ಸಂಸತ್ ಕಲಾಪದಲ್ಲಿ ನಿನ್ನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿರುವಂತದ್ದು. ಕರ್ನಾಟಕದ ಮೂಲದ ಮನೋರಂಜನ್ ಎಂಬಾತ ಸಂಸತ್ ಕಲಾಪದೊಳಗಡೆ ಹೋಗಿ ಆತಂಕ ಸೃಷ್ಟಿ ಮಾಡುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ. ಮನೋರಂಜನ್ ಹುಟ್ಟೂರಂತಹ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು, ಜನರು ಕೂಡ, ಊರಿನ ಜನರು ಕೂಡ ಒಂದ್ ರೀತಿಯಾದಂತಹ ಆತಂಕ ಇರುವಂತದ್ದು, ಒಂದು ರೀತಿ ಶಾಕ್. ಯಾಕೆಂದ್ರೆ ನಮ್ಮ ಊರಿನ ಹುಡುಗ ಈ ತರ ಮಾಡಿದನ ಅಂತ ಹೇಳಿ ಒಂದು ಕೂಡ ಶಾಕ್ ಕೂಡ ಇರುವಂತದ್ದು. ನೀವು ನೋಡ್ತಾ ಇರಬಹುದು, ಇದು ಆ ಮಲ್ಲಾಪುರ ಗ್ರಾಮಸ್ಥರು ಇರುವಂತದ್ದು. ನಾನು ಮಲ್ಲಾಪುರ ಗ್ರಾಮಸ್ಥರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಮನೋರಂಜನ್ ಎಂಬಾತ ಇದ್ದಾನೆ, ಆತ ನಿನ್ನೆ ಸಂಸತ್ ಕಲಾಪದಲ್ಲಿ ಹೋಗಿ ಒಂದು ರೀತಿ ಆತಂಕ ಸೃಷ್ಟಿ ಮಾಡುವಂತದ್ದು ಕೆಲಸವನ್ನ ಮಾಡಿದ್ರೆ, ಈ ಬಗ್ಗೆ ನೀವೇನ್ ಹೇಳ್ತೀರಿ? ಇದೊಂದು ದೇಶದ ಹೀನಾಯ ಒಂದು ನಮ್ಗೆ ನಾಚಿಕೆ ಆಗೋಂಥದ್ದು ಪರಿಸ್ಥಿತಿ. ಇಂಥ ಒಂದು ಹಳ್ಳಿಲಿ ಹುಟ್ಟಿದ್ದ ಅವನು ಅಂತೇಳಿ ಅಡ್ರೆಸ್ ಕೊಟ್ಟಿದ್ದಾರೆ. ಅವನು ಇಲ್ಲಿನಲ್ಲೂ ಹುಟ್ಟೇ ಇಲ್ಲ, ಅವನು ಬೆಳೆದೇ ಇಲ್ಲ. ಇಲ್ಲಿ ಅವ್ರ ಅಪ್ಪ ಬರ್ತಾ ಇದ್ರು, ನೋಡಿದೀವಿ, ಚೆನ್ನಾಗಿ ಮಾತಾಡಿಸ್ತಾ ಇದ್ದೋ. ಅದು ಬಿಟ್ರೆ ಅವ್ರು ಈ ರೀತಿಯೆಲ್ಲ ಅಲ್ಲಿ ಹೊರಗಡೆ ಬೆಳೆದಿದ್ದಾರೆ ಅಂತೇಳಿ ನಿನ್ನೆ ಇಲ್ಲಿ ಪ್ರಚಾರ ಆದಾಗಲೇ ಅವನಿಗೊಬ್ಬ ಮಗ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗಿರೋದು. ಅದು ಬಿಟ್ರೆ ನಮಗೆ ಇದು ಟೋಟಲ್ ಹೇಳ್ಬೇಕು ಅಂದ್ರೆ ಒಂದು ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ಅವ್ರು ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು. ಖಡಾಖಂಡಿತವಾಗಿ ನಾವು ಇದನ್ನು ಒಪ್ಪಲ್ಲ ಗ್ರಾಮಸ್ಥರು. ಇದರಲ್ಲಿ ನಮ್ಮದು ಇದಕ್ಕಾಗಿ ನಾವು ಭಾರಿ ವಿಷಾದಿಸಬೇಕಾಗದೆ. ಇಲ್ಲಿ ಬಂದೇ ಇಲ್ಲ, ಬಂದೇ ಇಲ್ಲ ಸರ್. ಅವನು ಯಾರು ಬೇರೆ ಕಡೆ ಮದುವೆ ಮುಂಜಿಗೆ ಹೊರಗಡೆ ಹೋಗ್ಬೋದು, ಅಷ್ಟು ಬಿಟ್ರೆ ನಮ್ಮ ಗ್ರಾಮಕ್ಕೆ ಅವ್ನು ಯಾರು ಅಂತ ಇವತ್ತಿನವರೆಗೂ ಕಣ್ಣು ಕಾಣಿಸ್ಕೊಂಡಿಲ್ಲ. ಸರ್, ಈಗ ಒಂದ್ ರೀತಿ ಆ ದೇಶದ್ರೋಹದ ಕೃತ್ಯ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸ್ತಾ ಹೇಳ್ತಾ ಇದೆ, ಈ ಬಗ್ಗೆ ಏನ್ ಹೇಳಿ? ಸರ್, ಅವ್ನು ಗಲ್ಗೆ ಏರಿಸಿದ್ರೆ ಒಳ್ಳೇದು ನಮ್ಗೆ ಅನಿಸ್ತದೆ. ನಮ್ಮೂರು ಕೆಟ್ಟ ಹೆಸರು ಬಂದದ. ಈಗ ಅವನ ಮನೋರಂಜನೆ ಅನ್ನೋದು ರಾತ್ರಿ ನಾನು ಟಿವಿಲಿ ನೋಡಿರೋದು. ದೇವರಾಜ್ ಅವರ ಮಗ ಅನ್ನೋದು ನೆನ್ನೆಲೆ ಗೊತ್ತಾಗಿರೋದು ನಮ್ಗೆ. ನಮ್ಮೂರಿಗೆ ಕೆಟ್ಟ ಹೆಸರು ತಂದವನೇ. ಅವನ ಗಲ್ಗೆ ಏರಿಸಿದ್ರು ಓಕೆ ನಮ್ಗೆ. ಈಗ ಅವರು ಮಲ್ಲಾಪುರ ಅಂತ ಹೇಳ್ತಿದ್ದಾರೆ, ನಿಮ್ಮೂರು ದೇವರಾಜ್ ಅವ್ರ ಮಗ ಅಂತ ಹೇಳ್ತಿದ್ರಿ. ಇಡೀ ದೇಶದೊಳಗೆ ಒಂದ್ ರೀತಿ ಆತಂಕ ಒಂದು ವಾತಾವರಣ ಕಲಾಪದಲ್ಲಿ ನಿರ್ಮಾಣ ಆಯ್ತು. ನಿಮ್ಮೂರು ಆ ಹುಡುಗ, ಆ ಬಗ್ಗೆ ಏನ್ ಹೇಳ್ತೀರಿ? ಸರ್, ಅವನ್ನ ಗಲ್ಲದ ಶಿಕ್ಷೆಗೆ ಇರಿಸ್ಬೇಕು ಅಂತ ನಮ್ಮ ಹೇಳ್ತಾ ಇದ್ದೀನಿ. ನಾನು ಅವ್ನು ನೋಡೇ ಇಲ್ಲ. ನನ್ಗೆ ಈಗ 20 ವರ್ಷದಿಂದ ಇಲ್ಲಿ ಬಂದೇ ಇಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಇವತ್ತೇ ಗೊತ್ತಾಗಿರೋದು ದೇವರಾಜಣ್ಣಂಗ್ ಒಬ್ಬ ಮಗ ಅವನೇ ಅಂತ. ಅವನ್ನ ಗಲ್ಲದ ಶಿಕ್ಷೆ ಇರಿಸ್ಬೇಕು. ಹೇಳಿ ಸರ್. ಸರ್, ಅವರು ಲೋಕಲ್ ಆಗಿ ನಾವು ಇವತ್ತಿನವರೆಗೂ ಒಂದ್ ದಿವಸನೂ ನೋಡೇ ಇಲ್ಲ. ನಾವು ನೋಡಿರೋದೇನೆ ಟಿವಿಲಿ. ಸರ್, ಅವ್ನು ಮಾಡಿರೋದೇನು ಉತ್ತಮವಾದ ಕೆಲಸ ಅಂತ, ದೇಶದ್ರೋಹಿ ಕೆಲಸನೇ ಮಾಡಿರೋದು. ಸಂಸತ್ ಭವನ್ ನುಗ್ಗೋದೇನು ಸುಮ್ನೆ ಮಾತಲ್ಲ. ಫುಲ್ ಸೈಟ್ ಸೆಕ್ಯೂರಿಟಿ ಇರುತ್ತೆ. ಅಂತದ್ರಲ್ಲೂ ಪಾಪ ಯಾರೋ ಪ್ರತಾಪ್ ಸಿಂಹ ಹೆಸರು ಹಾಳು ಮಾಡಲಿ ಹೋಗಿದ್ದಾನೆ, ಅದು ಅವ್ನು ತಪ್ಪು. ಯಾಕೆ ಆತರ ಚಟುವಟಿಕೆಯಲ್ಲಿ ಭಾಗವಹಿಸಿರ್ಬೋದು? ಸರ್, ನಾವು ಅವ್ರ ಮುಖ ಪರಿಚಯ ಇಲ್ಲ ಸರ್. ಇಲ್ಲಿ ನಾವು ಊರಲ್ಲೇ ಇರೋದು. ನಾವು ಹೆಚ್ಚು ಕಮ್ಮಿ ನಾವು 30 ವರ್ಷ ಆಗಿದೆ ಸರ್. ಇವತ್ತಿನವರೆಗೂ ಒಂದು ಮುಖ ಪರಿಚಯನೇ ನಮಗಿಲ್ಲ ಊರಲ್ಲಿ. ಇದೇ ಫಸ್ಟ್ ಟೈಮ್. ನೆನ್ನೆ ನ್ಯೂಸ್ ಅಲ್ಲಿ ನೋಡಿದಾಗ್ಲೇ ಅವ್ರ ಅಪ್ಪ ಅಂತ ಪರಿಚಯ. ಪಾಪ ಅವ್ರ ಅಪ್ಪ ಅವರು ಬರ್ತಾರೆ ಹೋಗ್ತಾರೆ, ತೋಟ ಎಲ್ಲ ನೋಡ್ಕೋತಾರೆ, ಬರ್ತಾರೆ ಹೋಗ್ತಾರೆ, ಕುರಿ ಫಾರಂ ಮಾಡೋರೆ. ಅವ್ರ ಅಂತಂದಿರು ಊರಲ್ಲಿ ಇದಾರೆ. ಆದ್ರೆ ಅವನ್ನ ನಾವು ಇವತ್ತರೆಗೂ ನೋಡೇ ಇಲ್ಲ, ನೆನ್ನೆಲೆ ನೋಡಿರೋದು. ಸರಿ, ನಿಮ್ಮ ಊರಿನ ಹುಡುಗ, ನಿಮ್ಮ ದೇವರಾಜ್ ಅವ್ರ ಮಗ ಮಾಡಿರೋ ಕೃತ್ಯದ ಬಗ್ಗೆ ಏನ್ ಹೇಳ್ತೀರಿ? ಸರ್, ಅವ್ರ ಬಗ್ಗೆ ಗಂಡಗೆ ಹಾಕದೇ ಒಳ್ಳೇದು ಸರ್, ಗಲ್ಲಿಗೇರಿಸೋದೇ ಒಳ್ಳೇದು. ಈಗ ಈ ಕಡೆ ಬನ್ನಿ. ನಿಮ್ಮ ಊರಿನ ಮರ್ಯಾದೆ ಕೂಡ ಹಾಳಾದಂಗ ಆಗಿದೆ. ಹೌದು ಸರ್, ನಮಗೆ ತಲೆ ಬಗ್ಸ್ಬೇಕು, ಆ ಲೆಕ್ಕಾಚಾರ ಆಗೈತೆ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಅವ್ರ ಅಪ್ಪನು ಏನು ಒಳ್ಳೆ ಕೆಲಸ ಏನ್ ಮಾಡಿಲ್ಲ. ಇಲ್ಲಿ ದೇವಸ್ಥಾನನೇ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕವ್ರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಭಾರಿ ಪ್ರಾಬ್ಲಮ್ ಅಲ್ಲಿ. ಇವ್ರೇನು ಮಗ ಮಾಡೋನೆ, ಅಪ್ಪ ಮಾಡಿಲ್ಲ ಅನ್ನೋದೇನಿಲ್ಲ. ಇವ್ರಿಬ್ರು ಒಳ್ಳೇದೇ ಅಲ್ಲ. ಅವರು ಇಬ್ರು ಅವನಿಗೆ ಗಲ್ಲಿಗೆ ಹಾಕ್ಬೇಕು ಆ ಪಾರ್ಟಿ. ಅವನ್ನ ನಮ್ಗೆ ಇತಿಹಾಸದಲ್ಲೇ ಗೊತ್ತಿತ್ತಿಲ್ಲ. ಇದು ನಮ್ಮ ಊರ್ದು ಈ ರೀತಿ ಬಹಿರಂಗ ಆಗೋಯ್ತು. ಒಂದ್ ರೀತಿ ನಿನ್ನೆ ಆತಂಕ ಸೃಷ್ಟಿ ಮಾಡುವಂತ ಕೆಲಸ. ಈಗ ಪ್ರಧಾನಿಗಳಿರ್ತಾರೆ, ಕಲಾಪ ಎಲ್ಲ ಸಚಿವರು ಇರ್ತಾರೆ, ಅಲ್ಲಿಗೆ ಹೋಗಿ ನೀವು ಇದು ಆತಂಕ ಸೃಷ್ಟಿ ಮಾಡೋ ಕೆಲಸ ಯಾರು ಒಪ್ಕೊಳ್ಳಲ್ಲ ಸರ್. ಇವ್ನು ಏನಾದ್ರು ಗಲ್ಲಿಗೆ ಹಾಕ್ಸ್ಬೇಕು. ಇವ್ನ ಹೇಳಿ ಸರ್. ಕರ್ನಾಟಕದ ಎಲ್ಲಾ ಎಂಪಿಗಳು ಇರ್ತಾರ ಅದ್ರಲ್ಲಿ. ಅವ್ರದ್ದು ಏನಾಗಬೇಕು ಹೇಳಿಲ್ಲ. ನಮ್ಮ ಕರ್ನಾಟಕದ ಗಣ್ಯ ವ್ಯಕ್ತಿಗಳೆಲ್ಲ ಇರ್ತಾರೆ, ಅದ್ರಲ್ಲಿ ಏನಾಗಬೇಕು. ಇವರು ಮಾಡಿರೋ ಕೆಲಸ ನೋಡಿದ್ರೆ ಅನಾವಶ್ಯಕ ಕೆಲಸ. ಇದು ಅವ್ರ ಅಪ್ಪನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮಗ ಅಂತ ಹೇಳ್ಕೊಳ್ಳೋವಲ್ಲ, ಇದು ಮಾಡಿದ ತಪ್ಪು, ಅವ್ರು ಗಲ್ಲಿಗೆ ಕೊಡಿ ಹೇಳ್ಸಿ ಅಂತ. ಈಗ ಒಂದು ನಿಮ್ಮ ಊರಿನ ಅವ್ರ ಹೆಸರು ಹೇಳ್ತಿದ್ರು, ನಾನು ಮಲ್ಲಾಪುರದವನು, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆಯವನು ಅಂತ ಅವ್ರ ಅಪ್ಪನು ಹೇಳ್ತಿದ್ರು. ಕೆಟ್ಟ ಹೆಸರಲ್ಲ ಊರಿಗೆ ತುಂಬಾ ಕೆಟ್ಟ ಹೆಸರು ಇದು. ಯಾವ ಬಂದ್ರು ಊರಿಗೆ ಕೆಟ್ಟ ಹೆಸರು ಇದು, ಬರಬಾರ್ದು ಇದು. ಈಗ ಅವ್ರು ಒಂದು ಕೆಲಸ ಮಾಡೋದ್ರಿಂದ ಈಗ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದಿದೆ ಅವ್ರದ್ದು. ಆತರ ಆಗೋಗಿದೆ. ಈಗ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದೇ ಆಯ್ತು. ಈಗ ಅದು ಈ ಮಲ್ಲಾಪುರ ಅಂದ್ರೆ ಹಾಸನ ಡಿಸ್ಟಿಕ್, ಅದು ಗೌಡ್ರು ಬೆಳೆದಂತ ಊರಲ್ಲಿ ಈ ತರ ಬಂದೈತೆ ಅಂದ್ರೆ ಎಲ್ಲರಿಗೂ ಹೆಸರು ಕೆಟ್ಟ ಹೆಸರು ಅಲ್ವ ಅದು. ಮತ್ತೊಬ್ರು ಮತ್ತೊಂದು ಸರ್, ಈಗ ಇಲ್ಲಿ ಬನ್ನಿ. ನಿಮ್ಮ ಊರಿನ ಹುಡುಗ ಅಂತ ಹೇಳ್ತಿದ್ರೆ,
ನಿಮ್ಮ ಊರಿನ ಮರ್ಯಾದೆ ಕೂಡ ಹಾಳಾಗಿದೆ. ಒಂದ್ ಕಡೆ ನಿನ್ನೆ ಆತಂಕ ಸೃಷ್ಟಿಯಾದಂತ ವಾತಾವರಣ ಕಲಾಪದಲ್ಲಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್ ಈ ಬಗ್ಗೆ ಏನ್ ಹೇಳೋದು, ದೇಶದ್ರೋಹ ಕೆಲಸನೇ ಮಾಡಿರೋದು, ಅದೇ ಒಳ್ಳೆ ಕೆಲಸ ಅಲ್ಲ. ಇನ್ನೊಂದು ದೇಶ ಮುಂದೆ ನಮ್ ದೇಶ ತಲೆ ಬಗ್ಸ ಅಂತ ಕೆಲಸನೇ ಮಾಡಿರೋದು ಅವನು. ಈಗ ಇಷ್ಟೆಲ್ಲ ಅದು ಲೋಕಸಭೆ ನುಗ್ಗೋದು ಅಂದ್ರೆ ಏನು, ಬಾಂಬ್ ಅದು ಬಿಳಿ ವೈಟ್ ಕಲರ್ ಬಾಂಬ್ ಹಾಕೋದೇನು ತಮಾಷೆ. ಆದ್ರಿಂದ ಅವನಿಗೆ ಕಠಿಣ ಶಿಕ್ಷಣ ಆಗ್ಬೇಕು. ಅವ್ರ ಅಪ್ಪನೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಳಿಗ್ಗೆ, ನನ್ನ ಮಗನೇ ಅಲ್ಲ ಅವ್ನು ಗಲ್ಲಿಗೆ ಏರ್ಸಿ ಅಂತ ಹೇಳಿದ್ದಾರೆ. ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದಾಗಿದೆ. ಈಗ ಏನ್ ಹೇಳಕ್ಕೆ ಏನು ಅವನ ಬಗ್ಗೆ ಏನು ಹೇಳೋ ಅಂತದ್ ಏನಿಲ್ಲ ಸರ್. ಅವ್ನ ಮುಖ ಪರಿಚಯನೇ ಇಲ್ಲ, ನಮ್ಮ ಊರವರೆಗೂ ಒಬ್ರಿಗೂ ಮುಖ ಪರಿಚಯನೇ ಇಲ್ಲ. ಅವ್ರ ಅಪ್ಪ, ನಮ್ಮ ಅಪ್ಪತಿರ್ಗೆ, ನಮ್ಮ ತಾತಿರ್ಗೆ ಅವ್ರ ಅಪ್ಪ 30 ವರ್ಷದಿಂದ ಆಚೆ ಹೋಗಿದ್ರಂತವ್ರು. 30 ವರ್ಷದಿಂದ ಅವ್ರು ಬರೋರು, ನಾವ್ ಅವ್ರು ನೋಡ್ಕೊಳ್ಳಿದ್ರು. ನಮ್ಮ ಅಪ್ಪ ಹೇಳೋರು ದೇವರಾಜ್ ಅವರು, ಭದ್ರಪ್ಪ ಅವ್ರ ಮಗ ದೇವರಾಜ್ ಅಂತ ಹೇಳೋರು, ಮಾತಾಡ್ಸ್ಕೊಳ್ಳೋರು. ಊರಲ್ಲಿ ಏನಾರ ಪ್ರೋಗ್ರಾಮ ಕಾರ್ಯ ಏನಾದ್ರು ಕೈಲಿ ಇಷ್ಟು ತಗೊಳ್ರಪ್ಪ ಅಂತ ಕೊಡೋರು. ಬಿಟ್ರೆ ಇಲ್ಲಿವರೆಗೆ ಅವ್ರ ರೀತಿ ಯಾವುದೇ ರೀತಿ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಯಾಕಂದ್ರೆ ಕೃಷಿ ಹೊಂಡ ಮಾಡಿದ್ದಾರೆ, ಕೃಷಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರು ಬರೋರು ವಾರಕ್ಕೊಂದ್ಸರಿ ಬಂದು ಆಮೇಲೆ ಆಳು ಇದ್ದಾರೆ. ಅವ್ರ ಆಳು ತಂದು ಇಟ್ಕೊಂಡು ಅವ್ರ ಕುರಿ ಸಾಕಾಣಿಕೆ, ಸಿಂಧಿಯಸಿನ್ ಸಾಕಾಣಿಕೆ, ಮೀನ್ ಸಾಕಾಣಿಕೆ ಎಲ್ಲಾನು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಅಷ್ಟು ಇದಿಲ್ಲ. ಅವ್ರ ಮಗ ಇಂತ ಕೆಲಸ ಮಾಡಿರೋದು ನಮ್ಮ ಊರಿಗೆ ಕೆಟ್ಟ ಕೆಲಸ. ಊರಷ್ಟೇ ಅಲ್ಲ, ಕರ್ನಾಟಕ ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಹೆಸರು, ನಮ್ಮ ಕರ್ನಾಟಕಕ್ಕೆ, ನಮ್ಮ ಇಂಡಿಯಾಕ್ಕೆ ಕೆಟ್ಟ ಹೆಸರು. ಅಷ್ಟು ಇದಾಗಿದೆ ಇಂತ ಕೃತ್ಯ ಮಾಡಿರೋದು ಅವ್ನು. ಇಷ್ಟು ಇಲ್ಲಿನ ಆ ಗ್ರಾಮಸ್ಥರ ಮಾತು. ಬರೀ ನಮ್ಮೂರಿನಷ್ಟೇ ಅಲ್ಲ, ಇಡೀ ಕರ್ನಾಟಕದ ಮಾನ ಮರ್ಯಾದನೆ ಹರಾಜಾಕಿದ್ದಾನೆ. ಈತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.